ನಾಯಕರುಗಳಿಗೆ, ಮುಖಂಡರುಗಳಿಗೆ ನಾನಾ ರೀತಿಗಳಾದಂಥ ಅವಮಾನಗಳಾಗಿದೆ. ಲೋಕಸಭೆಯ ಉದ್ಘಾಟನೆ ಆಗುತ್ತೆ, ನೂತನವಾದಂಥ ಲೋಕಸಭೆ ಕಟ್ಟಡ. ಆ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವ್ರಿಗೆ ಒಂದು ಬದಿಗಿಟ್ಟು ಇವತ್ತು ಉದ್ಘಾಟನೆ ಆಗುತ್ತೆ. ಈ ರೀತಿಯಾದಂಥ ಅಗೌರವ ಇವತ್ತು ದಲಿತರ ಮೇಲೆ ದೊಡ್ಡ ಸ್ಥಾನಗಳಲ್ಲಿ, ಉನ್ನತ ಸ್ಥಾನಗಳಲ್ಲಿರ್ತಕ್ಕಂಥ ಈ ರೀತಿಯಾದಂಥ ಅವಮಾನಗಳು ನಡ್ಕೊಂತ ಬರ್ತಾ ಇದೆ ಸಭಾಧ್ಯಕ್ಷರು. ಅದೇ ರೀತಿಯಲ್ಲಿ ರಾಮ್ ಕೋವಿಂದ್ ಅವರು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಆ ದೇವಸ್ಥಾನದ ಶುದ್ಧೀಕರಣ ಪ್ರಕರಣ ಕೂಡ ಆಗುತ್ತೆ ಸಭಾಧ್ಯಕ್ಷರೇ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಿದ್ದಕ್ಕೆ ಆ ಜಾಗ ಅಶುದ್ಧಿಯಾಗಿದೆ, ಆ ಜಾಗದ ಶುದ್ಧೀಕರಣ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಜಾಗದ ಶುದ್ಧೀಕರಣ ಆಗ್ಬೇಕಾಗಿದೆಯಾ, ನಮ್ಮ ಮನಸ್ಥಿತಿಗಳ ಶುದ್ಧೀಕರಣ ಆಗ್ಬೇಕಾಗಿದೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ವಿರೋಧ ಪಕ್ಷದವ್ರು ನಾನು ಮತ್ತೆ ಮನವಿ ಮಾಡ್ತೀನಿ, ಗಂಭೀರವಾದಂತ ವಿಷಯ ಚರ್ಚೆ ಆಗ್ತದೆ, ದಯವಿಟ್ಟು ಜೊತೆಗೆ ಚರ್ಚೆ ಮಾಡಿ ಅಂತೇಳಿ. ಈ ರೀತಿಯಾದಂತ ಘಟನೆಗಳು ನಡೆದ್ರೆ ನಾಯಕರುಗಳ ಅವಮಾನ ಆದಂತ ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ದಲಿತರಿಗೆ ಅವಮಾನ ಆಗಿದೆ. ರಿಪೋರ್ಟ್ ಆಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆ, ಅನ್ರಿಪೋರ್ಟೆಡ್ ಸಂಖ್ಯೆ ಇರ್ಬೋದು ಸಭಾಧ್ಯಕ್ಷರೇ. ಇವತ್ತು ರಾಜ್ಯದ ದೊಡ್ಡ ನಾಯಕರು, ಎಐಸಿಸಿ ಅಧ್ಯಕ್ಷರು ಇವತ್ತೊಂದು ಜಾಗಕ್ಕೆ ಹೋಗುತ್ತೆ, ಅವ್ರ ಸ್ಪರ್ಶದಿಂದ ಆ ಜಾಗ ಅಶುದ್ಧಿ ಆಗುತ್ತೆ ಅಂತಂದ್ರೆ ಯೋಚನೆ ಮಾಡಿ. ಊರಲ್ಲಿರ್ತಕ್ಕಂಥ ಬಡ ಕುಟುಂಬದವರು, ದಲಿತರು, ರೈತರು, ಕಾರ್ಮಿಕರು ಅವ್ರು ಯಾವ ರೀತಿಯಾಗಿ ಬದುಕಕ್ಕೆ ಸಾಧ್ಯ? ಗ್ರಾಮಗಳಲ್ಲಿ ನೀವು ಈ ರೀತಿಯಾಗಿ ದೊಡ್ಡವ್ರಿಗಾದಂತ ಅಗೌರವನ ಸಹಿಸಿಕೊಂಡಿದ್ರೆ ಬಿಜೆಪಿ ತರ ಸಾಮಾನ್ಯವಾದಂತ ಡಿಸ್ಟೆನ್ಸ್ ಆರ್ ಸೆಲ್ಫ್ ಫ್ರಮ್ ದಿಸ್ ಅಂತಂದ್ರೆ ಇದು ಸಾಲದು ಸಭಾಧ್ಯಕ್ಷರೇ. ಇದರ ವಿರುದ್ಧವಾಗಿ ತೀವ್ರವಾದಂತ ಕ್ರಮ, ಕಠಿಣವಾದಂತ ಕ್ರಮ ಆಗ್ಬೇಕಾಗಿದೆ ಸಭಾಧ್ಯಕ್ಷರೇ. ನನಗೆ ಯಾರೋ ಒಬ್ರು ಒಂದು ಕತೆ ಹೇಳಿದ್ರು, ಯುಪಿ ಬಿಹಾರದಲ್ಲಿ ನಡೆಯುವಂತ ಘಟನೆಗಳ ಬಗ್ಗೆ ನನಗೆ ವಿವರ ಹೇಳಿದ್ರು. ಆ ವಿವರನ ಕೇಳಿ, ದಲಿತರಿಗಾದಂತ ದೌರ್ಜನ್ಯನ ಕೇಳಿ, ಬಹುಶಃ ನಾನು ಈ ಕಥೆನ ಮತ್ತೊಮ್ಮೆ ಯಾರಿಗೂ ಹೇಳಬಾರ್ದು ಅಂತ, ಈ ಘಟನೆನ ಯಾರಿಗೂ ನಾನು ನಿರೂಪಿಸಬಾರ್ದು ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ ಸಭಾಧ್ಯಕ್ಷರೇ. ಆದ್ರೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಆಧಾರದ ಮೇಲೆ ಈ ಒಂದು ನಡೆಯುವಂತ ಕೃತ್ಯಗಳನ್ನ ತಿಳಿಸಬೇಕಾಗುತ್ತೆ ಸಭಾಧ್ಯಕ್ಷರೇ. ಬಿಹಾರದಲ್ಲಿ, ಯುಪಿಯಲ್ಲಿ ಬಹುತೇಕ ದಲಿತ ಕುಟುಂಬಗಳಿರ್ತಕ್ಕಂಥ ಗ್ರಾಮಗಳಲ್ಲಿ ಏನಾದ್ರೂ ವಯಸ್ಸಿಗೆ ಬಂದಂತ ಹೆಣ್ಮಗು ಆಗಿರ್ಬೋದು, ಅಪ್ರಾಪ್ತ ಹೆಣ್ಮಗು ಆಗಿರ್ಬೋದು, ಮನೆಯಿಂದ ಕಾಣಿಯಾದ್ರೆ ಒಂದೇ ದಿನ ಅವ್ರ ತಂದೆ ತಾಯಿಗಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗಲ್ವಂತೆ. ಮೂರನೇ ದಿನ ಏನಾದ್ರೂ ಹೆಣ್ಮಗು ವಾಪಸ್ ಬಂದಿಲ್ಲ ಅಂತಂದ್ರೆ ಮೂರನೇ ದಿನ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಕ್ ಪೊಲೀಸ್ ಸ್ಟೇಷನ್ ಹೋಗ್ತಾರೆ. ಎಲ್ಲೋ ನಮ್ಮ ಹೆಣ್ಮಗು ಕೈಗೆ ಸಿಗ್ತಾ ಇಲ್ಲ, ತೀರ್ಕೊಂಡ್ಬಿಟ್ಟಿರ್ಬೇಕು, ಸತ್ತೋಗಿರ್ಬೇಕು, ಕೊಂದಾಕಿರ್ಬೇಕು ಅನ್ನೋ ಆತಂಕದಿಂದ 3 ದಿನ ಆದ ನಂತರ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಾನು ಆ ತಂದೆ ತಾಯಿಗಳು ಕೇಳಿದೆ, ಮೊದಲನೇ ದಿನ 2ನೇ ದಿನ ನೀವು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಅಂತೇಳಿ. ಅವ್ರು ಕೊಟ್ಟಂತ ಉತ್ತರ ಏನಂತಂದ್ರೆ, ಸ್ವಾಮಿ ನಮ್ಗೆ ಸರ್ವೇ ಸಾಮಾನ್ಯ ಆಗೋಗಿದೆ, ಈ ದೌರ್ಜನ್ಯ, ದಬ್ಬಾಳಿಕೆ, ಬಲಾತ್ಕಾರ ನಮಗ್ ಸರ್ವೇ ಸಾಮಾನ್ಯ ಆಗೋಗಿದೆ. 2 ದಿನ ಆದ ನಂತರ ಜೀವಂತವಾಗಿ ನಮ್ಮ ಮಕ್ಕಳು ನಮ್ಗೆ ವಾಪಸ್ ಬಂದ್ರೆ ಸಾಕು, ಏನಾದ್ರೂ ಆಗಿರ್ಲಿ ಬದುಕ್ ಬಂದ್ರೆ ಸಾಕು ಅನ್ನೋ ಒಂದು ಹಂಗಿಂದ 2 ದಿನ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. 3ನೇ ದಿನ ಅವ್ರು ಬದುಕಿದಾರ ಇಲ್ಲ ಅನ್ನೋ ಒಂದು ಹಿಂದಿನಿಂದ ಕಾಳಜಿಯಿಂದ ನಾವು ಸ್ಟೇಷನ್ಗೆ ಹೋಗಲ್ಲ ಅಂತೇಳಿ. ಈ ರೀತಿಯಾದಂತ ವಾತಾವರಣ, ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ಸಭಾಧ್ಯಕ್ಷರೇ, ರಾಷ್ಟ್ರ ಮಟ್ಟದ ನಾಯಕರ ಮೇಲೆ ಈ ರೀತಿಯಾದಂತ ಅಗೌರವಗಳಾದಾಗ ಈ ಕೃತ್ಯಗಳನ್ನ ಮಾಡಂತವರ ರೆಕ್ಕೆಗಳಿಗೆ ನೀರಾಕ್ತಂಗಾಗಲ್ವಾ? ಅವ್ರಿಗಿನ್ನ ಧೈರ್ಯ ಕೊಟ್ಟಂಗಾಗಲ್ವಾ? ಮುನ್ನುಗ್ಗಿ ಅಂತ ಹೇಳ್ದಂಗಾಗಲ್ವಾ? ಸಭಾಧ್ಯಕ್ಷರೇ, ಯಾವತ್ತೂ ಈ ಮನಸ್ಥಿತಿಗಳಿಗೆ ನಾವು ಕಡಿವಾಣ ಹಾಕ್ತೀವಿ. ಹಲ್ದ್ವಾನಿಯಲ್ಲಿ ನಡೆಯತಕ್ಕಂಥ ಘಟನೆ ಮನಸ್ಥಿತಿಗಳನ್ನು ಪ್ರತಿಬಿಂಬಿಸ್ತದೆ ಸಭಾಧ್ಯಕ್ಷರೇ. ಆ ಮನಸ್ಥಿತಿಗಳನ್ನ ಬದಲಾವಣೆ ಮಾಡುವಂತ ಕೆಲಸನ ನಾವು ಮಾಡಬೇಕಾಗಿರಲೇಬೇಕು ಸಭಾಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಮ್ಮೆ ಇದೆ. ಪಂಪರ ನಾಡು ಕರ್ನಾಟಕ, ಬಸವಣ್ಣರ ನಾಡು ಕರ್ನಾಟಕ, ನಮ್ಮ ಕನಕದಾಸರ ನಾಡು ಕರ್ನಾಟಕ, ಸರ್ವಜ್ಞರ ನಾಡು ಕರ್ನಾಟಕ. ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಕರ್ನಾಟಕ ರಾಜ್ಯ ಒಂದು ಶತಮಾನದಿಂದ 1000 ವರ್ಷಗಳಿಂದ ಇವತ್ತು ಈ ರೀತಿಯಾದಂತ ಮೌಢ್ಯಗಳ ವಿರುದ್ಧವಾಗಿ, ಅಸಮಾನತೆಯ ವಿರುದ್ಧವಾಗಿ, ಸಮಾಜದಲ್ಲಿರ್ತಕ್ಕಂಥ ಒಡಕು ತೊಡಕುಗಳ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಈ ನಮ್ಮ ಕರ್ನಾಟಕ ರಾಜ್ಯ
ಈ ದೇಶಕ್ಕೆ ಮಾದರಿಯಾಗಿದೆ ಸಭಾಧ್ಯಕ್ಷರೇ. ಅಂತ ಮಾದರಿ ಆಗಿರ್ತಕ್ಕಂಥ ರಾಜ್ಯದ ನಾಯಕರ ಮೇಲೆ ಈ ರೀತಿಯಾದಂಥ ಅಗೌರವ ಆದಾಗ ಈ ಎಲ್ಲ ನಮ್ಮ ಸಭೆ ಸರ್ವಾನುಮತದಿಂದ ಪಕ್ಷಾತೀತವಾಗಿ ಈ ಒಂದು ಘಟನೆನ ಖಂಡಿಸಬೇಕು ಸಭಾಧ್ಯಕ್ಷರೇ. ಬರೀ ಖಂಡಿಸಂತದ್ದಲ್ಲ, ಈ ಕೃತ್ಯನ ಮಾಡಿದಂತವರ ವಿರುದ್ಧವಾಗಿ ಗಂಭೀರವಾದಂತ ಕ್ರಮನ ತಗೋಬೇಕು ಸಭಾಧ್ಯಕ್ಷರೇ. ಇವತ್ತು ನಾನು ಹೇಳಂತದ್ದು ಒಂದೇ ಮಾತು, ಪ್ರತಿಯೊಂದು ಘಟನೆ ಆದರೂ ಕೂಡ ಯಾರು ಈ ರೀತಿಯಾದಂತ ಪರಿಸ್ಥಿತಿಗಳನ್ನ ಜನರ ಮನಸ್ಸಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಗುರುತಿಸಬೇಕಾಗಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ಘಟನೆಗಳಾಗುತ್ತೆ, ಪೊಲೀಸ್ ಇನ್ಸಿಡೆಂಟ್ಗಳಾಗುತ್ತೆ, ಗಂಭೀರವಾದಂತ ಘಟನೆಗಳಾದಾಗ A1, A2, A3 ಆ A1, A2, A3 ಪ್ರತಿಯೊಂದು ಘಟನೆಯಲ್ಲಿ ಕೂಡ ಬದಲಾಗ್ತಾರೆ. ಆದ್ರೆ ಅದೇ ನೀವು A6, A7, A8 ನೋಡ್ರಿ, ಅವರೇ ಹಿಂದೆ ನಿಂತು ಸಮಾಜದಲ್ಲಿ ಕಿಡಿನ ಹಚ್ಚಿ ಬೆಂಕಿನ ಹಚ್ಚಿ ಸಮಾಜನ ಉಳಿಸಂತ ಪ್ರಯತ್ನ ಏನ್ ಮಾಡ್ತಾರೆ, ಆ ಮನಸ್ಸಿರ್ತಕ್ಕಂಥ ಜನರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು ಸಭಾಧ್ಯಕ್ಷರೇ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಸಭಾಧ್ಯಕ್ಷರೇ. ಈ ಘಟನೆ ಆದಂತ ಸಂದರ್ಭದಲ್ಲಿ ನಾವು ನೋಡಿದೀವಿ, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರು ಯಾರು ಅಂತಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಅವ್ರಿಗೆ ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ಎಲ್ಲ ಹಕ್ಕುಗಳು, ಅವಕಾಶಗಳು, ಗೌರವಗಳು ಇರಬೇಕು ಸಭಾಧ್ಯಕ್ಷರೇ. ಆದ್ರೆ ಇವತ್ತು ನಾವು ನೋಡಿದಾಗ ಯಾವ ರೀತಿಯಾಗಿ ಇವತ್ತು ಪ್ರಧಾನಮಂತ್ರಿಗಳು ಯಾವ್ದಾದ್ರ ಬಗ್ಗೆ ಟ್ವೀಟ್ ಮಾಡ್ತಾರೆ, ಏನೇನೋ ವಿಷಯಗಳ ಬಗ್ಗೆ ಇನ್ಸ್ಟಾಗ್ರಾಮ್ ರೀಲ್ಗಳು ಮಾಡ್ತಾರೆ. ಸಿನಿಮಾ ತಾರೆಗಳ ಮದುವೆ ಆದಂತ ಸಂದರ್ಭಗಳಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರಾಚುಲೇಟ್ ಮಾಡ್ತಾರೆ ಸಭಾಧ್ಯಕ್ಷರೇ. ಇದೆಲ್ಲ ನಡೆದಾಗೂ ಕೂಡ ಇವತ್ತು ಅವ್ರಿಗೆ ಫೋನ್ ಮಾಡಿ ಹೊರಗಡೆ ಬಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಪರವಾಗಿ ನಿಂತು ಸಮಾಜದಲ್ಲಿ ಆಡ್ತಾ ಇರ್ತಕ್ಕಂಥ ಈ ಮೌಲ್ಯದ ವಿರುದ್ಧವಾಗಿ, ಈ ಅಸಮಾನತೆಯ ವಿರುದ್ಧವಾಗಿ, ಈ ತಾರತಮ್ಯಗಳ ವಿರುದ್ಧವಾಗಿ ಒಂದ್ ಮಾತು ಕೂಡ ಆಡೋದಂತಂದ್ರೆ ಪ್ರಧಾನಮಂತ್ರಿಗಳ ಮನಸ್ಥಿತಿನ ನಾವು ತಿಳ್ಕೋಬಹುದು ಸಭಾಧ್ಯಕ್ಷರೇ. ಹೇಳೋಕ್ಕೋಸ್ಕರ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇಲ್ಲಿ ಎಲ್ಲರನ್ನೂ ಕೂಡ ಹಿಂದೆ ಬಿಟ್ಟು ಯಾರ ಹತ್ರ ಕಾಸಿದೆಯೋ ಅವರೊಬ್ಬರ ವಿಕಾಸ ಆಗ್ತದೆ ಬಿಟ್ಟರೆ ಈ ದೇಶದಲ್ಲಿ ದಲಿತರ ಬಡವರ ವಿಕಾಸಕ್ಕೆ ಯಾರು ಕೂಡ ನಿಂತಿಲ್ಲ ಈ ಸಂದರ್ಭದಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಆದ್ರಿಂದ ತಮ್ಮಲ್ಲಿ ನಾನು ಆಗ್ರಹ ಮಾಡೋದು, ತಮ್ಮಲ್ಲಿ ನಾವು ಮನವಿ ಮಾಡೋದು, ಈ ಕರ್ನಾಟಕ ರಾಜ್ಯದ ವಿಧಾನಸಭೆಯಿಂದ ನಾವೆಲ್ಲರೂ ಕೂಡ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ದೆಹಲಿಗೆ ಅದನ್ನ ಕಳಿಸಬೇಕಾಗಿದೆ. ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯ, ದಲಿತರ ಪರ ಇರ್ತಕ್ಕಂಥ ರಾಜ್ಯ, ತಾರತಮ್ಯದ ವಿರುದ್ಧ ಹೋರಾಡುವಂತ ರಾಜ್ಯ, ಮನುಸ್ಮೃತಿನ ವಿರೋಧ ಮಾಡಿದಂತ ಒಂದು ರಾಜ್ಯ ಅಂತೇಳಿ ನಾವು ಒಂದು ಸಂದೇಶನ ಸ್ಪಷ್ಟವಾಗಿ ಕಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಶ್ರೀನಿವಾಸ್ ನಾಗೇಂದ್ರನ ವಜಾ